ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 15 ಮಾರ್ಕ್ಸಿಗೆ ಕೇಳಿರುವಂಥ ಬ್ರ್ಯಾಂಚಿನ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಬಟ್ ಬ್ರ್ಯಾಂಚ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಬ್ರ್ಯಾಂಚ್ ಡಿಟಾರ್ಸ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಬ್ರ್ಯಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ರ್ಯಾಂಚ್ ಅಕೌಂಟ್ ಅಂತಂದರೆ ಏನು, ಬ್ರ್ಯಾಂಚ್ ಅಕೌಂಟ್ ಹೇಗೆ ಮಾಡಬೇಕು, ಯಾವಾಗ ಬ್ರ್ಯಾಂಚ್ ಡಿಟಾರ್ಸ್ ಅಕೌಂಟ್ ಮಾಡಬೇಕು ಅವೆಲ್ಲದನ್ನು ತಿಳಿಸಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಅದರ ಫಾರ್ಮೇಟನ್ನು ತಿಳಿಸಿರಲಿಲ್ಲ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನೀವು ಈ ಫಾರ್ಮೇಟನ್ನು ಫಾಲೋ ಮಾಡಬೇಕಾಗತ್ತೆ. ಈ ಫಾರ್ಮೇಟನ್ನು ನೀಟಾಗಿ ಬರ್ಕೊಳ್ಳಿ. ಈ ಫಾರ್ಮೇಟ್ ವೈಸ್ ನಾನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈಗ ಈ ಪ್ರಾಬ್ಲಮ್ನಲ್ಲಿ ಏನೇನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಫಸ್ಟ್ ಕ್ವಶನಲ್ಲಿ ಕೊಟ್ಟಿರುವಂಥ ಡೀಟೇಲ್ಸನ್ನು ಓದಿ ನೋಡೋಣ. ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೆಲೋಡೀಸ್ ಲಿಮಿಟೆಡ್ ಅವರ ಹೆಡ್ ಆಫೀಸು ಬೀರೂರಲ್ಲಿರೋದು, ಅವರ ಬ್ರಾಂಚ್ ಇರೋದು ಸಾಗರದಲ್ಲಿ. ಸೊ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಡೀಟೇಲ್ಸನ್ನು ನೋಡಿಕೊಂಡು ನಾವು ಫಸ್ಟು ಬ್ರಾಂಚ್ ಅಕೌಂಟನ್ನು ಮಾಡಬೇಕು, ದೆನ್ ಬ್ರಾಂಚ್ ಡೆಟಾರ್ಸ್ ಅಕೌಂಟನ್ನು ಮಾಡಬೇಕು, ದೆನ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಫಸ್ಟು ಬ್ರಾಂಚ್ ಅಕೌಂಟ್ ಮಾಡ್ಕೊಳ್ಳೋಣ. ಬ್ರಾಂಚ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಏನೇ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರು, ನಾನು ಆಲ್ರೆಡಿ ಇಲ್ಲಿ ಬ್ರಾಂಚ್ ಅಕೌಂಟ್ ಮಾಡಿದ್ದೀನಿ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೇ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಸೊ ಈಗ ಕ್ವಶನ್ ಒಂದ್ಸರಿ ಓದಿ ನೋಡೋಣ. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಇಟ್ ಬ್ರಾಂಚ್ ಆನ್ 1/4/2020 ಓಪನಿಂಗ್ ಬ್ಯಾಲೆನ್ಸ್ 3 ಎಂಟ್ರಿ ಕೊಟ್ಟಿದ್ದಾರೆ, ಹಾಗೆಯೇ ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟಿದ್ದಾರೆ. 1/4 ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್, 31 ಮಾರ್ಚ್ ಅಂತಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ಗೆ ಕೊಟ್ಟಿರುವಂಥ ಎಂಟ್ರಿಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಬ್ರಾಂಚ್ ಸ್ಟಾಕ್ ಇದೆ, ಬ್ರಾಂಚ್ ಡಿಟಾರ್ಸ್ ಇದೆ, ಬ್ರಾಂಚ್ ಪೆಟ್ಟಿ ಕ್ಯಾಶ್ ಇದೆ. ಸೊ ಯಾವಾಗಲೂ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡಲ್ಲಿ ಬರ್ಕೊಳ್ಬೇಕು. ಬ್ರಾಂಚ್ ಸ್ಟಾಕ್, ಬ್ರಾಂಚ್ ಡಿಟಾರ್ಸ್, ಬ್ರಾಂಚ್ ಪೆಟ್ಟಿ ಕ್ಯಾಶ್. ಎಷ್ಟು ಅಮೌಂಟ್ ಇದೆ? 30,000 ಇದೆ, 16,450 ಇದೆ, 100 ಇದೆ. ಅದನ್ನೇ ನಾನಿಲ್ಲಿ ಬರ್ಕೊಂಡಿದ್ದೀನಿ. ದೆನ್ ಎಲ್ಲ ಪ್ರಾಬ್ಲಮ್ನಲ್ಲಿ ಗೂಡ್ಸನ್ನು ಕಳಿಸಲೇಬೇಕು. ಬ್ರಾಂಚಲ್ಲಿ ನೋಡಿ, ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮ್ಮದೇ ಹೆಡ್ ಆಫೀಸ್ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಡ್ ಆಫೀಸಿಂದ ನಿಮ್ಮ ಬ್ರಾಂಚಿಗೆ ನೀವು ಐಟಮನ್ನು ಕಳಿಸ್ತಾ ಇದ್ದೀರಾ. ಐಟಮನ್ನು ಕಳಿಸ್ಬೇಕಾದ್ರೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಬ್ರಾಂಚಲ್ಲೂ ಕೂಡ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ನೀವು ಕಳಿಸಿರುವಂಥ ಐಟಮನ್ನು ಅವ್ರು ಮಾರಿ ಆ ದುಡ್ಡನ್ನು ನಿಮಗೆ ಕೊಡ್ತಾರೆ. ಸೊ ಈ ಒಂದು ಪ್ರೊಸೆಸ್ನಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ, ಆ ಪರ್ಟಿಕ್ಯುಲರ್ ಬ್ರಾಂಚಿಂದ ಲಾಭ ಆಗ್ತಾ ಇದೆಯಾ, ನಷ್ಟ ಆಗ್ತಿದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಬ್ರಾಂಚ್ ಅಕೌಂಟ್ ಮಾಡಬೇಕು. ಬ್ರಾಂಚ್ ಅಕೌಂಟ್ನಲ್ಲಿ ಎಕ್ಸ್ಪೆನ್ಸಸ್ ಎಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮ್ ಎಲ್ಲದನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಒಟ್ಟು 7 ಎಂಟ್ರಿ ಯಾವಾಗಲೂ ಬಂದೇ ಬರುತ್ತೆ. ಒಂದು ಓಪನಿಂಗ್ ಬ್ಯಾಲೆನ್ಸಿಗೆ 1 ಎಂಟ್ರಿ, ಓಪನಿಂಗ್ ಬ್ಯಾಲೆನ್ಸಿಗೆ ಬ್ರಾಂಚ್ ಸ್ಟಾಕ್, ಬ್ರಾಂಚ್ ಡಿಟಾರ್ಸ್, ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಂತ ಬರೀಬೇಕು. ಗೂಡ್ಸನ್ನು ಎಲ್ಲ ಪ್ರಾಬ್ಲಮ್ನಲ್ಲೂ ಹೆಡ್ ಆಫೀಸಿಂದ ಬ್ರಾಂಚ್ಗೆ ಗೂಡ್ಸನ್ನು ಕಳಿಸ್ತಾರೆ. ಗೂಡ್ಸ್ ಕಳಿಸೋದಕ್ಕೆ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀಬೇಕು. ಏನಕ್ಕೆ ಡೆಬಿಟ್ ಸೈಡಿಗೆ ಬರೀಬೇಕು? ಗೂಡ್ಸ್ ಕಳಿಸ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಬ್ರಾಂಚಲ್ಲಿ ಇರುವಂಥ ಎಂಪ್ಲಾಯೀಸಿನ ಸ್ಯಾಲ್ರಿಯನ್ನು ಹೆಡ್ ಆಫೀಸ್ ಅವರೇ ಪೇಮೆಂಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಬಿಲ್ಡಿಂಗಿನ ರೆಂಟನ್ನು ಹೆಡ್ ಆಫೀಸ್ ಅವರೇ ಪೇಮೆಂಟ್ ಮಾಡ್ತಾ ಇರ್ತಾರೆ. ಬ್ರಾಂಚ್ನ ಎಕ್ಸ್ಪೆನ್ಸಸ್ಗೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್, ದೆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ದೆನ್ ನೀವು ಬರೀಬೇಕಾಗಿರೋದು ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬ್ರಾಂಚಿನ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ದೆನ್ ನೀವು ಕಳಿಸಿರುವಂಥ ಐಟಮನ್ನು ಬ್ರಾಂಚ್ ಅವರು ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ನಮಗೆ ಇನ್ಕಮ್ ಆಗುತ್ತೆ, ಅದಕ್ಕೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬ್ರಾಂಚ್ ಅವರು ಗೂಡ್ಸನ್ನು ರಿಟರ್ನ್ ಮಾಡ್ತಾ ಇದ್ದರೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಬರೀಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸಿಗೆ 1 ಎಂಟ್ರಿ ಬರುತ್ತೆ, 6 ಎಂಟ್ರಿ, ಬ್ಯಾಲೆನ್ಸಿಗೆ 1 ಎಂಟ್ರಿ. ಟೋಟಲ್ ಆಗಿ 7 ಎಂಟ್ರಿ ಎಲ್ಲ ಪ್ರಾಬ್ಲಮ್ನಲ್ಲಿ ಬಂದೇ ಬರುತ್ತೆ. ಸೊ ಈಗ ನಾನು ಓಪನಿಂಗ್ ಬ್ಯಾಲೆನ್ಸ್ ಹೇಳಿದೆ. ನೆಕ್ಸ್ಟ್ ಗೂಡ್ಸ್ ಕಳಿಸಿದ್ದಕ್ಕೆ 1 ಎಂಟ್ರಿ, ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಹೇಳಿ 99,400 ರೂಪಾಯಿ ಬರೀಬೇಕು. ಗೂಡ್ಸ್ ಕಳಿಸಿದಾಗ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡ್ ಬರೆದಿರುವಂಥದ್ದು. ದೆನ್ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಬ್ರಾಂಚಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಶನ್ನು ಕಳಿಸ್ಕೊಡ್ತಾ ಇದ್ದಾರೆ. ರೆಂಟಿಗೆ, ಸ್ಯಾಲ್ರಿಗೆ, ಎಸ್ಟಾಬ್ಲಿಷ್ಮೆಂಟಿಗೆ, ಪೆಟ್ಟಿ ಕ್ಯಾಶಿಗೆ ಅಂಥೇಳಿ, ಪೆಟ್ಟಿ ಕ್ಯಾಶ್ ಅಂದರೆ ಸ್ಮಾಲ್ ಎಕ್ಸ್ಪೆನ್ಸಸ್ಸಿಗೆ ಅಂಥೇಳಿ ದುಡ್ಡು ಕಳಿಸ್ತಾ ಇದ್ದಾರೆ. ಬಾಡಿಗೆಗೆ ಅಂತೇಳಿ 7,000 ರೂಪಾಯಿ. ದೆನ್ ಸ್ಟಾರ್ಟ್ ಮಾಡಬೇಕಾದ್ರೆ 21,000 ರೂಪಾಯಿ ಖರ್ಚಾಗಿತ್ತು. ಸಣ್ಣ ಪುಟ್ಟ ಖರ್ಚಿಗೆ ಅಂತೇಳಿ 4,000 ರೂಪಾಯಿ. ಟೋಟಲ್ ಆಗಿ 21, 7, 28, 4, 32,000 ರೂಪಾಯಿ ಬ್ರಾಂಚಿನ ಎಕ್ಸ್ಪೆನ್ಸಸ್ಸಿಗೆ ಅಂಥೇಳಿ ಅಮೌಂಟನ್ನು ಕಳಿಸ್ತಾ ಇದ್ದಾರೆ. ಬ್ರಾಂಚಿನ ಎಕ್ಸ್ಪೆನ್ಸಸ್ಸಿಗೆ ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಇದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡ್ ಬರೆಯುವಂಥದ್ದು. 32,000 ರೂಪಾಯಿ ಹೇಗೆ ಬಂತು ಅಂತಂದರೆ ಈ 3 ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ರೆಡಿಟ್ ಸೈಡ್ನಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು ನಮಗೆ ಏನಾದರೂ ಇನ್ಕಮ್ ಆಗ್ತಾ ಇದ್ರೆ, ನಾವು ಕಳಿಸಿರುವಂಥ ಐಟಮನ್ನು ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಐಟಮನ್ನು ಕಳಿಸಿದ್ವಿ, ಬ್ರಾಂಚಿನ ಎಕ್ಸ್ಪೆನ್ಸಸ್ಸನ್ನು ನಾವೇ ಪೇ ಮಾಡಿದ್ದೀವಿ. ನಾವು ಕಳಿಸಿರುವಂಥ ಐಟಮನ್ನು ಬ್ರಾಂಚ್ ಅವರು ಸೇಲ್ ಮಾಡಿ ಆ ದುಡ್ಡನ್ನು ನಮಗೆ ಕೊಡ್ತಾರೆ, ಅದು ನಮಗೆ ಇನ್ಕಮ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡಿಗೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬೈ ಬ್ಯಾಂಕ್ ಅಕೌಂಟ್ ಅಂಡರಲ್ಲಿ 2 ಎಂಟ್ರಿ, ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? 55,300 ರೂಪಾಯಿ ಕ್ಯಾಶ್ ಸೇಲ್ಸ್ ಇದೆ. ಕ್ಯಾಶ್ ಸೇಲ್ಸ್ ಅಂತಂದರೆ ನಾವು ಕಳಿಸಿರುವಂಥ ಐಟಮನ್ನು ದುಡ್ಡಿಗೆ ಮಾರ್ತಾ ಇದ್ದಾರೆ.
ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂದರೆ ನಾವು ಕಳಿಸಿರುವಂಥ ಐಟಮನ್ನು ಸಾಲಕ್ಕೆ ಮಾರಿದ್ರು ಹಿಂದೆ, ಆ ದುಡ್ಡು ಈಗ ವಸೂಲಿ ಆಗ್ತಾ ಇದೆ. ಏನು ದುಡ್ಡು ಸಿಗುತ್ತೋ ಬ್ರ್ಯಾಂಚ್ ಅವರಿಗೆ ಆ ದುಡ್ಡನ್ನು ಅವ್ರು ಇಟ್ಕೊಳ್ಳೋ ಹಾಗಿಲ್ಲ, ಆ ದುಡ್ಡನ್ನು ಅವರು ಹೆಡ್ ಆಫೀಸಿಗೆ ವಾಪಸ್ ಕೊಡಬೇಕು. ಸೊ ಹೆಡ್ ಆಫೀಸಿಗೆ ಅದು ಇನ್ಕಮ್ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ಸೈಡ್ ಬರೆಯುವಂಥದ್ದು, ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ. ಇನ್ಕಮಲ್ಲಿ 2 ಎಂಟ್ರಿ, ಕ್ಯಾಶ್ ಸೇಲ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ದೆನ್ ಗೂಡ್ಸನ್ನು ಕಳಿಸಿದ್ದಕ್ಕೆ 1 ಎಂಟ್ರಿ ಬಂದಿತ್ತು, ಗೂಡ್ಸ್ ರಿಟರ್ನ್ ಮಾಡಿದ್ರು 1 ಎಂಟ್ರಿ. ಗೂಡ್ಸ್ ಕಳಿಸಿದಾಗ ಡೆಬಿಟ್ ಸೈಡಲ್ಲಿ ಬರೀಬೇಕು. ಗೂಡ್ಸ್ ಕಳಿಸಿದ್ದೆ ಎಷ್ಟು? 99,400 ರೂಪಾಯಿ. ಗೂಡ್ಸ್ ರಿಟರ್ನ್ ಮಾಡಿದ್ದಾರೆ ನೋಡಿ, ಕ್ವಶನಲ್ಲಿ ನೀವು ಗಮನಿಸ್ಬೋದು. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್, ಗೂಡ್ಸ್ ರಿಟರ್ನ್ ಮಾಡಿದ್ದನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು, ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ. ಏನಕ್ಕೆ ಕ್ರೆಡಿಟ್ ಸೈಡಿಗೆ ಬರೀಬೇಕು? ಅವ್ರು ಬೇಡ ಅಂತ ಹೇಳಿ ಗೂಡ್ಸನ್ನು ನಮಗೆ ವಾಪಸ್ ಕಳಿಸಿದ್ರೆ ಆ ವಾಪಸ್ ಕಳಿಸಿರುವಂಥ ಗೂಡ್ಸನ್ನು ಹೆಡ್ ಆಫೀಸಲ್ಲೇ ಮಾರ್ಬೋದು, ಇಲ್ಲೇ ಲೋಕಲಲ್ಲಿ ಮಾರ್ಬೋದು. ಹೆಡ್ ಆಫೀಸ್ ಅವರಿಗೆ ಅದು ಇನ್ಕಮ್ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ಸೈಡ್ ಬರ್ದಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಕ್ವಶನಲ್ಲಿ ಕೊಟ್ಟಿರುವಂಥ ಎಂಟ್ರಿಯಲ್ಲಿ ಎ ಬಿ ಸಿ ಡಿ ಎಸ್, ಎ ಫಾರ್ ಅಲೋಯನ್ಸ್, ಬಿ ಫಾರ್ ಬ್ಯಾಡ್ ಡೇಟ್ಸ್, ಸಿ ಫಾರ್ ಕ್ರೆಡಿಟ್ ಸೇಲ್ಸ್, ಡಿ ಫಾರ್ ಡಿಸ್ಕೌಂಟ್, ಎಸ್ ಫಾರ್ ಸೇಲ್ಸ್ ರಿಟರ್ನ್. ಸೊ ಕ್ವಶನಲ್ಲಿ ಕೊಟ್ಟಿರುವಂಥದ್ರಲ್ಲಿ 5 ಎಂಟ್ರಿಯನ್ನು ಬ್ರಾಂಚ್ ಅಕೌಂಟಿಗೆ ಬರೀಲಿಕ್ಕಿಲ್ಲ. 5 ಎಂಟ್ರಿ ಯಾವ್ದು ಅಂತಂದರೆ ಎ ಬಿ ಸಿ ಡಿ ಎಸ್, ಅಲೋಯನ್ಸ್, ಬ್ಯಾಡ್ ಡೇಟ್ಸ್, ಕ್ರೆಡಿಟ್ ಸೇಲ್ಸ್, ಡಿಸ್ಕೌಂಟ್, ಸೇಲ್ಸ್ ರಿಟರ್ನ್. ಈ 5 ಎಂಟ್ರಿಯನ್ನು ಬರೀಲಿಕ್ಕಿಲ್ಲ. ಆ 5 ಎಂಟ್ರಿಯನ್ನು ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಕೌಂಟಿಗೆ ಬರೀಬೇಕು. ಸೊ ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಬರ್ದಾಯಿತು, ಗೂಡ್ಸ್ ಕಳಿಸಿದ್ದನ್ನು ಬರ್ದಾಯಿತು, ದೆನ್ ಕಳಿಸ್ಬೇಕಾದ್ರೆ ಆಗಿರುವಂಥ ಎಕ್ಸ್ಪೆನ್ಸಸ್ಸನ್ನು ಬರ್ದಾಯಿತು, ಸೇಲ್ ಮಾಡಿರುವಂಥ ಎಂಟ್ರಿ ಬರ್ದಾಯಿತು, ರಿಟರ್ನ್ ಮಾಡಿದ್ದನ್ನು ಬರ್ದಾಯಿತು. ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಎಷ್ಟು ಎಂಟ್ರಿ ಇರುತ್ತೋ ಅಷ್ಟನ್ನು ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಬರೀಬೇಕು. ಓಪನಿಂಗ್ ಬ್ಯಾಲೆನ್ಸಲ್ಲಿ ಇರುವಂಥ ಎಂಟ್ರಿ 3 ಎಂಟ್ರಿ, ಬ್ರಾಂಚ್ ಸ್ಟಾಕ್, ಬ್ರಾಂಚ್ ಡಿಟಾರ್ಸ್, ಬ್ರಾಂಚ್ ಪೆಟ್ಟಿ ಕ್ಯಾಶ್. ಅದು ಈ ಓಪನಿಂಗ್ ಬ್ಯಾಲೆನ್ಸಲ್ಲಿ 3 ಎಂಟ್ರಿ ಇತ್ತು ಅಂತಂದಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸಲ್ಲೂ 3 ಎಂಟ್ರಿ ಇರಬೇಕು. ಬೈ ಬ್ರಾಂಚ್ ಸ್ಟಾಕ್ ಎಷ್ಟು ಅಮೌಂಟ್ ಇದೆ? 20,000 ಇದೆ. ಬೈ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಎಷ್ಟು ಅಮೌಂಟ್ ಇದೆ? 200 ರೂಪಾಯಿ ಇದೆ. ಓಪನಿಂಗ್ ಬ್ರಾಂಚ್ ಡಿಟಾರ್ಸ್ ಕ್ವಶನಲ್ಲಿ ಕೊಟ್ಟಿದ್ರು, ಕ್ಲೋಸಿಂಗ್ ಬ್ರಾಂಚ್ ಡಿಟಾರ್ಸ್ ಕ್ವಶನಲ್ಲಿ ಕೊಡಲಿಲ್ಲ. ನೆನ್ಪಿಟ್ಕೊಳ್ಳಿ, ಓಪನಿಂಗ್ ಡಿಟಾರ್ಸ್ ಕೊಟ್ಟ ಮೇಲೆ ಕ್ಲೋಸಿಂಗ್ ಡಿಟಾರ್ಸು ಕೊಟ್ಟಿರಬೇಕು, ಕ್ವಶನಲ್ಲಿ ಕೊಡಲಿಲ್ಲ. ಕೊಡದೇ ಇದ್ದಾಗ ನೀವು ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಮಾಡಬೇಕು. ಯಾವಾಗಲೂ ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಓಪನಿಂಗ್ ಡಿಟಾರ್ಸ್, ಕ್ಲೋಸಿಂಗ್ ಡಿಟಾರ್ಸ್ ಎರಡೂ ಅವರೇ ಕೊಟ್ಟಿದ್ರೆ ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡೋದು ಬೇಡ. ಓಪನಿಂಗ್ ಡಿಟಾರ್ಸ್ ಕೊಟ್ಟು ಈ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಕೊಡಲಿಲ್ಲ, ಓಪನಿಂಗು ಕೊಟ್ಟಿಲ್ಲ, ಕ್ಲೋಸಿಂಗು ಕೊಟ್ಟಿಲ್ಲ ಅಂದರೆ ಬ್ರಾಂಚ್ ಡಿಟಾರ್ಸ್ ಮಾಡೋದು ಬೇಡ. ಓಪನಿಂಗ್ ಡಿಟಾರ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಡಿಟಾರ್ಸ್ ಕೊಟ್ಟಿಲ್ಲ, ಸೊ ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡಬೇಕು. ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡೋದು ಹೇಗೆ? ನಾನಿಲ್ಲಿ ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡಿಟ್ಟಿದ್ದೀನಿ. ಬ್ರಾಂಚ್ ಡಿಟಾರ್ಸ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಓಪನಿಂಗ್ ಡಿಟಾರ್ಸ್ ಬರ್ಕೊಳ್ಬೇಕು ಡೆಬಿಟ್ ಸೈಡಿಗೆ. ಓಪನಿಂಗ್ ಡಿಟಾರ್ಸ್ ಎಷ್ಟಿದೆ? 16,450 ರೂಪಾಯಿ ಓಪನಿಂಗ್ ಡಿಟಾರ್ಸ್ ಇದೆ. ಅದಾದಮೇಲೆ 5 ಎಂಟ್ರಿ ನೆನ್ಪಿಟ್ಕೊಳ್ಳಿ, ಎ ಬಿ ಸಿ ಡಿ ಎಸ್, ಈ 5 ಎಂಟ್ರಿಯನ್ನು ಇಲ್ಲಿ ಬರೆದ್ರೆ ಆಯಿತು. ಎ ಅಂದರೆ ಅಲೋಯನ್ಸ್, ಕ್ರೆಡಿಟ್ ಸೈಡಿಗೆ ಅಲೋಯನ್ಸ್ ಬರೀಬೇಕು. ಈ ಕ್ವಶನಲ್ಲಿ ಅಲೋಯನ್ಸನ್ನು ಕೊಡಲಿಲ್ಲ. ಬಿ ಅಂದರೆ ಬ್ಯಾಡ್ ಡೆಟ್ಸನ್ನು ಈ ಕ್ವಶನಲ್ಲಿ ಕೊಡಲಿಲ್ಲ. ಸಿ ಅಂದರೆ ಡೆಬಿಟ್ ಸೈಡಿಗೆ 1 ಎಂಟ್ರಿ ಬರುತ್ತೆ, ಕ್ರೆಡಿಟ್ ಸೈಡಿಗೆ 1 ಎಂಟ್ರಿ ಬರುತ್ತೆ. ಡೆಬಿಟ್ ಸೈಡಿಗೆ ಕ್ರೆಡಿಟ್ ಸೇಲ್ಸ್ ಬರೀಬೇಕು, ಕ್ರೆಡಿಟ್ ಸೈಡಿಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಈ ಅಕೌಂಟಿಗೆ ಬರುವಂಥ ಎಂಟ್ರಿಗಳು ಯಾವ್ದು ಅಂತಂದರೆ, ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ಬೇಕು, ದೆನ್ ಎ ಬಿ ಸಿ ಡಿ ಎಸ್ ಬರೆದ್ರೆ ಆಯಿತು. ಎ ಅಂದರೆ ಅಲೋಯನ್ಸ್, ಬಿ ಅಂದರೆ ಬ್ಯಾಡ್ ಡೇಟ್ಸ್, ಸಿ ಅಂದರೆ ಡೆಬಿಟ್ ಸೈಡಿಗೆ ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಸೈಡಿಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್. ಈ ಪ್ರಾಬ್ಲಮ್ನಲ್ಲಿ ಕ್ರೆಡಿಟ್ ಸೇಲ್ಸ್ ಎಷ್ಟಿತ್ತು ಕ್ವಶನಲ್ಲಿ ನೋಡೋಣ. ಕ್ರೆಡಿಟ್ ಸೇಲ್ಸ್ ಇರುವಂಥ ಅಮೌಂಟ್ ಎಷ್ಟು ಅಂತಂದರೆ 1,38,750. ಕ್ರೆಡಿಟ್ ಸೈಡಿಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್ ಬರೀಬೇಕು. ಕ್ಯಾಶ್ ರಿಸೀವ್ಡ್ ಫ್ರಮ್ ಡಿಟಾರ್ಸ್ 1,30,000 ರೂಪಾಯಿ ಇದೆ. ದೆನ್ ಡಿ ಅಂದರೆ ಡಿಸ್ಕೌಂಟ್, ಏನಾದರೂ ಕ್ವಶನಲ್ಲಿ ಡಿಸ್ಕೌಂಟ್ ಕೊಟ್ಟರೆ ಇಲ್ಲಿ ಬರೀಬೇಕು. ಎಸ್ ಅಂದರೆ ಸೇಲ್ಸ್ ರಿಟರ್ನ್ ಕೊಟ್ಟರೆ ಬರೀಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು? ಟೋಟಲ್ ಮಾಡಬೇಕು. ಸೊ ಇಲ್ಲಿರುವಂಥ ಬ್ಯಾಲೆನ್ಸ್ ಆಮೇಲೆ ಬಂದಿರುವಂಥದ್ದು ಎ ಬಿ ಸಿ ಡಿ ಎಸ್ ಬರೆದಾದ್ಮೇಲೆ ಟೋಟಲ್ ಮಾಡಬೇಕು. 138 + 16 1,55,200 ರೂಪಾಯಿ ಡೆಬಿಟ್ ಸೈಡ್ನಲ್ಲಿದೆ. ಕ್ರೆಡಿಟ್ ಸೈಡಲ್ಲಿ ಇರುವಂಥದ್ದು 130 ಮಾತ್ರ. ಸೊ ಎರಡೂ ಕಡೆ ಜಾಸ್ತಿ ಇರುವಂಥ ಅಮೌಂಟ್ ಬರ್ಕೊಳ್ಬೇಕು, 1,55,200 ಬರ್ಕೊಳ್ಬೇಕು. ಬ್ಯಾಲೆನ್ಸ್ ಏನು ಬರುತ್ತೋ ಆ ಬ್ಯಾಲೆನ್ಸೇ ಕ್ಲೋಸಿಂಗ್ ಡಿಟಾರ್ಸ್ ಆಗಿರುತ್ತೆ. ಬ್ಯಾಲೆನ್ಸ್ ಹೇಗೆ ಬಂತು? 155,200ರಿಂದ 1,30,000 ಕಳೆದಿರೋದು 25,200 ರೂಪಾಯಿ ಕ್ಲೋಸಿಂಗ್ ಡಿಟಾರ್ಸ್ ಆಯಿತು. ಕ್ಲೋಸಿಂಗ್ ಡಿಟಾರ್ಸ್ ಇಲ್ಲಿ ಏನು ಬ್ಯಾಲೆನ್ಸ್ ಬಂದಿರುತ್ತೋ ಇದನ್ನು ನಾವೀಗ ಮೇನ್ ಫಾರ್ಮ್ಯಾಟಿಗೆ ಬರ್ಕೊಳ್ಬೇಕು. ಬೈ ಬ್ರಾಂಚ್ ಡಿಟಾರ್ಸ್ ಅಂತ ಹೇಳಿ 25,200 ರೂಪಾಯಿ ಕ್ಲೋಸಿಂಗ್ ಡಿಟಾರ್ಸ್ ಬರ್ಕೊಳ್ಬೇಕು. ಈ ಕ್ಲೋಸಿಂಗ್ ಮೆಮೋರಂಡಮ್ ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಎಲ್ಲ ಕ್ವಶನಲ್ಲಿ ಕೇಳಿದ್ರು ಕೆಲವೊಂದ್ಸರಿ ಮಾಡಲಿಕ್ಕಿರಲ್ಲ. ಯಾವಾಗ ಮಾಡಲಿಕ್ಕಿರಲ್ಲ? ಓಪನಿಂಗ್ ಡಿಟಾರ್ಸ್, ಕ್ಲೋಸಿಂಗ್ ಡಿಟಾರ್ಸ್ ಎರಡನ್ನೂ ಕೊಟ್ಟಾಗ
ಬ್ರಾಂಚ್ ಡಿಟಾರ್ಸ್ ಅಕೌಂಟನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಡಿಟಾರ್ಸ್ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೋ ಅದೇ ಕ್ಲೋಸಿಂಗ್ ಡಿಟಾರ್ಸ್ ಆಗುತ್ತೆ. ಇದನ್ನು ಮೇನ್ ಫಾರ್ಮ್ಯಾಟಿಗೆ ಬೈ ಬ್ರಾಂಚ್ ಡಿಟಾರ್ಸ್ ಅಂತ ಹೇಳಿ ಅಲ್ಲಿ ಬಂದಿರೋಂಥ ಆನ್ಸರ್ ಬರ್ಕೊಳ್ಬೇಕು. ಈಗ ಟೋಟಲ್ ಮಾಡಬೇಕು. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. ಕ್ರೆಡಿಟ್ ಸೈಡಿನ ಟೋಟಲ್ 2,233,500 ರೂಪಾಯಿ ಇದೆ. ಡೆಬಿಟಲ್ಲಿ ಅಮೌಂಟ್ ಕಮ್ಮಿ ಇದೆ. ಎರಡೂ ಸೈಡ್ ಟೋಟಲ್ ಮಾಡ್ಕೊಳ್ಬೇಕು ನೀವು. ಯಾವ ಸೈಡಿನ ಟೋಟಲ್ ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರ್ಕೊಳ್ಬೇಕು. ಈಗ ಕ್ರೆಡಿಟಿನ ಟೋಟಲ್ ಜಾಸ್ತಿ ಇದೆ, 2,33,500 ರೂಪಾಯಿ ಇದೆ. ಸೊ 2,33,500 ರೂಪಾಯಿಂದ ಡೆಬಿಟಿನ ಟೋಟಲನ್ನು ಲೆಸ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಬರುತ್ತೆ. 55,550 ರೂಪಾಯಿ ನೆಟ್ ಪ್ರಾಫಿಟ್ ಬಂದಿದೆ. ಸೊ ಇದು ಈ ಬ್ರ್ಯಾಂಚಿಂದ 55,000 ರೂಪಾಯಿ ಲಾಭ ಆಗ್ತಾ ಇದೆ. ಈ ಬ್ರಾಂಚ್ ಅಕೌಂಟ್ ಮಾಡೋದು ಏನಕ್ಕೆ ಅಂತಂದರೆ ಪರ್ಟಿಕ್ಯುಲರ್ ಬ್ರಾಂಚಿಂದ ಪ್ರಾಫಿಟ್ ಆಗ್ತಿದೆಯಾ ಲಾಸ್ ಆಗ್ತಿದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಬ್ರಾಂಚ್ ಅಕೌಂಟ್ ಮಾಡಬೇಕು. ಯಾವಾಗಲೂ ಪ್ರಾಫಿಟೇ ಆಗಬೇಕು ಅಂತಿಲ್ಲ, ಲಾಸ್ ಕೂಡ ಆಗ್ಬೋದು. ಲಾಸ್ ಬಂದರೆ ಕ್ರೆಡಿಟ್ ಸೈಡಿಗೆ ಬ್ಯಾಲೆನ್ಸ್ ಬಂದಿರುತ್ತೆ. ಸೊ ಇಷ್ಟು ಮಾಮೂಲಿ ಕೇಳುವಂಥದ್ದು. ಬ್ರಾಂಚ್ ಅಕೌಂಟ್ ಹೇಗೆ ಮಾಡಬೇಕು ಅಂತ ನೀವು ನೋಡ್ಕೊಂಡಾಯಿತು. ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೊಂಡಾಯಿತು. ಈಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಈ ಕ್ವಶನಲ್ಲಿ ಮಾಡಲಿಕ್ಕೆ ಕೇಳಿದರೆ ನಾನಿಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ. ಸೊ ಈ ಫಾರ್ಮೇಟ್ ಮಾಡಿ ಲಾಸ್ಟಿಗೆ ಫೈನಲ್ ಆನ್ಸರ್ ಏನು ಬರುತ್ತೋ ಆ ಆನ್ಸರ್ ಮತ್ತು ಬ್ರಾಂಚ್ ಅಕೌಂಟಲ್ಲಿ ಬಂದಿರುವಂಥ ಪ್ರಾಫಿಟ್ಟು ಮ್ಯಾಚ್ ಆಗಬೇಕು. ಮ್ಯಾಚ್ ಆದರೆ ನೀವು ಮಾಡಿರುವಂಥ ಪ್ರಾಬ್ಲಮ್ ಸರಿಯಾಗಿದೆ ಅಂತ, ಮ್ಯಾಚ್ ಆಗದೇ ಇದ್ದರೆ ನೀವು ಮಾಡಿರುವಂಥ ಪ್ರಾಬ್ಲಮ್ ತಪ್ಪಾಗಿದೆ ಅಂತ. ಸೊ ನಾನು ಇಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ. ಫಾರ್ಮೇಟ್ ನೀವು ಅಷ್ಟೇ ಎಕ್ಸಾಮಲ್ಲಿ ಇದೇ ಥರನೇ ಫಾಲೋ ಮಾಡಿ. ಫಸ್ಟ್ ಫಾರ್ಮೇಟ್ ಬರ್ಕೊಳ್ಳಿ, ಆಮೇಲೆ ಅಮೌಂಟ್ ಬರೀತಾ ಹೋದ್ರಾಯಿತು. ಫಸ್ಟು ಓಪನಿಂಗ್ ಸ್ಟಾಕ್ ಬರೀಬೇಕು. ಓಪನಿಂಗ್ ಸ್ಟಾಕ್ ಅಂತಂದರೆ ಬ್ರಾಂಚ್ ಸ್ಟಾಕ್ ಅಮೌಂಟನ್ನು ಬರೀಬೇಕು. ಬ್ರಾಂಚ್ ಸ್ಟಾಕ್ ಅಮೌಂಟ್ ಎಷ್ಟಿದೆ? 30,000 ಇದೆ. ಸೊ ಓಪನಿಂಗ್ ಸ್ಟಾಕ್ ಬರೆದಾದ್ಮೇಲೆ ನೆಕ್ಸ್ಟ್ ನೀವು ಬರೀಬೇಕಾಗಿರೋದು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ನೀವು ಮಾಡಿರುವಂಥ ಸೊಲ್ಯೂಷನ್ ಬೇಕಾದರೂ ನೋಡಿ ಬರಿಬೋದು, ಕ್ವಶನ್ ಬೇಕಾದರೂ ನೋಡಿ ಬರಿಬೋದು. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟು ಗೂಡ್ಸ್ ಸೆಂಡ್ ಮಾಡ್ತಾ ಇದ್ದಾರೆ? 99,400 ರೂಪಾಯಿ ಗೂಡ್ಸನ್ನು ಸೆಂಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೂಡ್ಸ್ ರಿಟರ್ನ್ ಮಾಡಿರೋದನ್ನು ಲೆಸ್ ಮಾಡಿ ಬರಿಬೇಕು. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್ ಎಷ್ಟು ಅಮೌಂಟ್ ಇದೆ? 2,800 ಇದೆ. ಸೊ 99,400 ರೂಪಾಯಿ ಗೂಡ್ಸ್ ಕಳಿಸ್ತಾ ಇದ್ರು, 2,800 ರೂಪಾಯಿ ರಿಟರ್ನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 99,400ರಲ್ಲಿ 2,800 ರೂಪಾಯಿ ಕಳೆದ್ರೆ 96,600 ರೂಪಾಯಿ ಬರುತ್ತೆ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ 96,600. ಹೇಗೆ ಬಂತು? ಗೂಡ್ಸ್ ಸೆಂಡ್ ಮಾಡಿದ್ರಲ್ಲಿ ಗೂಡ್ಸ್ ರಿಟರ್ನ್ ಮಾಡಿದ್ದನ್ನು ಲೆಸ್ ಮಾಡಿ ಬರಿಬೇಕು. ನೆಕ್ಸ್ಟ್ ಕ್ರೆಡಿಟ್ ಸೈಡಿಗೆ ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಷ್ಟಿದೆ? ಕ್ಯಾಶ್ ಸೇಲ್ಸ್ 55,300 ರೂಪಾಯಿ ಇದೆ. ಕ್ರೆಡಿಟ್ ಸೇಲ್ಸ್ ಇರುವಂಥದ್ದು ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬೇಕಾದರೂ ಬರಿಬೋದು, ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿ ಬೇಕಾದರೂ ಬರಿಬೋದು. ಕ್ರೆಡಿಟ್ ಸೇಲ್ಸ್ ಇರುವಂಥದ್ದು 1,35,750. ಸೊ ಟೋಟಲ್ ಮಾಡಿದಾಗ 55,300 ಪ್ಲಸ್ 1,38,750 ಟೋಟಲ್ ಮಾಡಿದಾಗ 1,94,050 ಬರುತ್ತೆ. 1,94,050 ರೂಪಾಯಿ ಆಗುತ್ತೆ. ನೋಡಿ ಇಲ್ಲಿ ಓಪನಿಂಗ್ ಸ್ಟಾಕ್ ಅಂದರೆ ಬರೀ ಬ್ರಾಂಚ್ ಸ್ಟಾಕ್ ಮಾತ್ರ ಬರೀಬೇಕು, ಡೆಟಾರ್ಸ್ ಪೆಟ್ಟಿ ಕ್ಯಾಶ್ ಬರೀಲಿಕ್ಕಿಲ್ಲ. ಬೈ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಬ್ರಾಂಚ್ ಸ್ಟಾಕ್ ಮಾತ್ರ ಬರೀಬೇಕು. ಬ್ರಾಂಚ್ ಸ್ಟಾಕ್ ಎಷ್ಟು ಅಮೌಂಟ್ ಇದೆ? 20,000 ರೂಪಾಯಿ ಇದೆ. ಅಲ್ಲಿಗೆ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. 1,94,050 ಪ್ಲಸ್ 20,000 ಅಂತಂದರೆ ಟೋಟಲ್ 2,14,50 ಆಗುತ್ತೆ. ಡೆಬಿಟ್ ಸೈಡ್ನಲ್ಲಿ ಟೋಟಲ್ ಕಮ್ಮಿ ಇದೆ, 2,14,50. ಈ 2,14,50ರಿಂದ ಡೆಬಿಟಲ್ಲಿರುವಂಥ ಅಮೌಂಟನ್ನು ಲೆಸ್ ಮಾಡಿಕೊಂಡಾಗ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. -30,000 -96,600 ಮಾಡಿದಾಗ ಬರುವಂಥ ಆನ್ಸರ್ 87,450 ಗ್ರಾಸ್ ಪ್ರಾಫಿಟ್ ಬರುತ್ತೆ. 87,450. ಸೊ ಇಲ್ಲೇನು ಗ್ರಾಸ್ ಪ್ರಾಫಿಟ್ ಬಂದಿರುತ್ತೋ ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. 87,450. ಸೊ ಒಂದು ವೇಳೆ ಈ ಕ್ವಶನಲ್ಲಿ ಸೇಲ್ಸ್ ರಿಟರ್ನ್ ಇದ್ದರೆ ಕಳೆದು ಬರೀಬೇಕು. ಯಾವುದೇ ಥರ ಸೇಲ್ಸ್ ರಿಟರ್ನ್ ಇಲ್ಲ. ಸೇಲ್ಸ್ ರಿಟರ್ನ್ ಇದ್ದರೆ ಡಿಡಕ್ಟ್ ಮಾಡಿ ಬರೀಬೇಕು. ಸೊ ಈಗ ಗ್ರಾಸ್ ಪ್ರಾಫಿಟನ್ನು ಬ್ರಾಡ್ ಡೌನ್ ಮಾಡ್ಕೊಂಡಾಗಿದೆ. ಈಗ ಕ್ವಶನಲ್ಲಿ ಇರುವಂಥ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ರೆಂಟ್ ಮತ್ತು ಸ್ಯಾಲ್ರಿ ಎಷ್ಟು ಅಮೌಂಟ್ ಇದೆ? ಸ್ಯಾಲ್ರಿ ಆ್ಯಂಡ್ ರೆಂಟ್ 7,000 ಇದೆ. ದೆನ್ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ 21,000 ಇದೆ. ಪೆಟ್ಟಿ ಕ್ಯಾಶ್ ಹೇಗೆ ಬರೀಬೇಕು ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಎಷ್ಟು ಕ್ಯಾಶನ್ನು ಕಳಿಸಿದ್ದಾರೆ, ಅದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಲೆಸ್ ಮಾಡಿದ್ರೆ ಎಷ್ಟು ಪೆಟ್ಟಿ ಕ್ಯಾಶ್ ಖರ್ಚಾಗಿದೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು 100 ರೂಪಾಯಿ ಕ್ಯಾಶ್ ಇತ್ತು. ದೆನ್ ಖರ್ಚಿಗೆ ಅಂತ ಹೇಳಿ 4,000 ರೂಪಾಯಿ ಕಳಿಸಿದ್ದಾರೆ. ಅಂದರೆ 4,100 ರೂಪಾಯಿ ಕ್ಯಾಶ್ ಕಳಿಸ್ದಾಗಿದೆ. ಆ 4,100 ರೂಪಾಯಲ್ಲಿ ಕೊನೆಗೆ ಉಳಿದಿರುವಂಥದ್ದು 200 ರೂಪಾಯಿ. ಸೊ ಹಾಗಾದರೆ ಖರ್ಚು ಮಾಡಿರೋದು ಎಷ್ಟು? 3,900. ಹೇಗೆ ಬರುತ್ತೆ ಅಂತಂದರೆ 3,900 ಹೇಗೆ ಬಂತು ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ 100 ಪ್ಲಸ್ ಕ್ಯಾಶ್ ಸೆಂಡ್, ಪೆಟ್ಟಿ ಕ್ಯಾಶ್ ಎಷ್ಟು ಕಳಿಸಿದ್ದಾರೆ?
₹4,000 ಕಳಿಸ್ತಾ ಇದ್ದಾರೆ. ಮೈನಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 200 ಇದೆ. ಲೆಸ್ ಮಾಡಿದಾಗ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಪೆಟ್ಟಿ ಕ್ಯಾಶ್ ಯೂಸ್ ಮಾಡಿದ್ದಾರೆ? ₹3,900 ಯೂಸ್ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲ ಎಂಟ್ರಿ ಬರ್ದಾಯಿತು. ಜಾಸ್ತಿ ಇರೋದನ್ನು 2 ಸೈಡ್ ಬರೀಬೇಕು. ಇಲ್ಲಿ 21, 7, 28, 31,000 ಚಿಲ್ಲರೆ ಇದೆ. ಇಲ್ಲಿ 87 ಇದೆ. ಜಾಸ್ತಿ ಇರೋದು 87. 2 ಸೈಡ್ 87, 450 ಬರ್ಕೊಳ್ಬೇಕು. ಈ 87, 450ರಿಂದ ಡೆಬಿಟ್ ಸೈಡಲ್ಲಿರುವಂಥ ಎಲ್ಲ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. 87, 450 ಮೈನಸ್ 7,000 ಮೈನಸ್ 21,000 ಮೈನಸ್ 3,900 ಬರುವಂಥ ಆನ್ಸರ್ 55,550. ಸೊ ನಾನೀಗ ಈ ಕ್ವಶನಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಇತ್ತು ಅದನ್ನು ಮಾತ್ರ ಬರ್ಕೊಂಡಿದ್ದೀನಿ. ಒಂದು ವೇಳೆ ಕ್ವಶನ್ನಲ್ಲಿ ಬ್ಯಾಡ್ ಡೇಟ್ಸ್ ಇದ್ದರೆ ಡೆಬಿಟ್ ಸೈಡ್ ಬರ್ಕೊಳ್ಬೇಕು, ಡಿಸ್ಕೌಂಟ್ ಇದ್ದರೆ ಡೆಬಿಟ್ ಸೈಡ್ ಬರ್ಕೊಳ್ಬೇಕು, ಅಲೋಯನ್ಸ್ ಇದ್ದರೆ ಡೆಬಿಟ್ ಸೈಡ್ ಬರ್ಕೊಳ್ಬೇಕು, ಸೇಲ್ಸ್ ರಿಟರ್ನ್ ಇದ್ದರೆ ಸೇಲ್ಸಲ್ಲಿ ಡಿಡಕ್ಟ್ ಮಾಡಿ ಬರ್ಕೊಳ್ಬೇಕು. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಅಲೋಯನ್ಸ್, ಬ್ಯಾಡ್ ಡೇಟ್ಸ್, ದೆನ್ ಡಿಸ್ಕೌಂಟ್ ಎಲ್ಲ ಕೊಟ್ಟಿರ್ತಾರೆ. ಅದೇನೇ ಕೊಟ್ಟಿದ್ರು ಡೆಬಿಟ್ ಸೈಡಿಗೆ ಬರುತ್ತೆ. ಸೇಲ್ಸ್ ರಿಟರ್ನ್ ಇದ್ದರೆ ಸೇಲ್ಸಲ್ಲಿ ಲೆಸ್ ಮಾಡಿ ಬರೀಬೇಕು. ಲಾಸ್ಟಿಗೆ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿ ಏನು ನೆಟ್ ಪ್ರಾಫಿಟ್ ಬಂದಿರುತ್ತೋ, ಸೊ ಈ ಆನ್ಸರ್ ಮತ್ತು ಬ್ರಾಂಚ್ ಅಕೌಂಟಲ್ಲಿ ಬಂದಿರೋಂಥ ಆನ್ಸರ್ ಎರಡು ಸೇಮ್ ಇದ್ದರೆ ನೀವು ಮಾಡಿರುವಂಥ ಸೊಲ್ಯೂಷನ್ ಸರಿಯಾಗಿದೆ ಅಂತ. ಎರಡು ಆನ್ಸರ್ ಸೇಮ್ ಇದೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮನ್ನು 15 ಮಾರ್ಕ್ಸಿಗೆ ಕೇಳಿದ್ದಾರೆ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೀವು ಗಮನಿಸ್ಬೋದು. 15 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್. ಇದರಲ್ಲೇ ಡಿಪಾರ್ಟ್ಮೆಂಟಲ್ ಅಕೌಂಟ್ ಕೂಡ ಕೇಳಿದ್ದಾರೆ 15 ಮಾರ್ಕ್ಸಿಗೆ. ಆ ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರಾಬ್ಲಮ್ ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು. ಬ್ರಾಂಚ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ರಾಂಚಲ್ಲಿ 5ಗೂ ಕೇಳಿದ್ದಾರೆ, 10ಗೂ ಕೇಳಿದ್ದಾರೆ, 15ಗೂ ಕೇಳಿದ್ದಾರೆ. ಸೊ ಬ್ರಾಂಚ್ ಅಕೌಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೀಟಾಗಿ ನೀವು ಫಾರ್ಮೇಟ್ ಬರೆದ್ರೂ ಆಗುತ್ತೆ. ನೋಡಿ, ಬ್ರಾಂಚ್ ಅಕೌಂಟಿನ ಫಾರ್ಮೇಟ್ ಇದು, ಬ್ರಾಂಚ್ ಲೆಟಾರ್ಸ್ ಅಕೌಂಟಿನ ಫಾರ್ಮೇಟ್ ಇದು. ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಫಾರ್ಮೇಟ್ ಹೇಳಿದ್ದೆ. ಫಾರ್ಮೇಟನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಕೂಡ ಹೇಳಿದ್ದೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.